ಈಗ ಅವರು ಗಾಂಜಾ ಮದ್ಯವ್ಯಸನಿ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ, ರೆಡ್ಡಿ ಅವ್ರು ಏನು ಆಧಾರ ಇಟ್ಕೊಂಡು ಭರತ್ ರೆಡ್ಡಿ ಗಾಂಜಾ ನಶೆಯಲ್ಲಿರ್ತಾನೆ ಮತ್ತಲ್ಲಿರ್ತಾನೆ ಅಂತ ಮಾತಾಡೋದು? ಅದಕ್ಕೆ ನಾನು ಹೇಳಿದ್ದು ರಮಕಾಂತ್ ಅವರೇ, ಈ ಘಟನೆ ಆದ ಮಾರನೇ ದಿನನೇ ಮಾಧ್ಯಮಗೋಷ್ಠಿ ಮೂಲಕನೇ ತಕ್ಷಣ ಅವನ್ನ ಬ್ಲಡ್ ಟೆಸ್ಟ್ ಮಾಡ್ತೀರಿ ಅಂತ ನಾನು ಡಿಮ್ಯಾಂಡ್ ಮಾಡಿದೆ. ನಾನು ಪೊಲೀಸರಿಗೆ ಉಪಮುಖ್ಯಮಂತ್ರಿ ಅವನ ಜೊತೆ ಬೆನ್ನಿಗೆ ನಿಂತಾಗ ಅವ್ರು ಯಾವ ಬ್ಲಡ್ ಟೆಸ್ಟ್ ಮಾಡ್ತಾರೆ ಹೇಳಿ? ಅವನ ಅರೆಸ್ಟೇ ಮಾಡಲಿಲ್ಲ ಈ ಕ್ಷಣದವರೆಗೂ ಕೂಡ. ಇವರಿಂದ ನಾವೇನ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ನಾವು ಇವತ್ತು ಸಿಬಿಐ ಎಂಕ್ವೈರಿನ ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಎಂಕ್ವೈರಿನ ಕೇಳ್ತಾ ಇದ್ದೀವಿ. 8 ದಿನ ಯಾಕಾಗಿದೆ ಅಂದ್ರೆ ದಿನೇ 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 ಇದನ್ನ ನಿರ್ವೀರ್ಯ ಮಾಡ್ಬೇಕನ್ನುವಂತ ಒಂದು ಪ್ರಯತ್ನದಲ್ಲಿದ್ದಾರೆ. ಒಬ್ಬ ಗನ್ಮೆನ್ ಅರೆಸ್ಟ್ ಮಾಡಿದ್ದಾರೆ. ಉಳಿದಿರೋ ಪ್ರೈವೇಟ್ ಗನ್ಮೆನ್ಗಳು ಏನ್ ಫೈರ್ ಮಾಡಿದ್ದಾರೆ ಅವ್ರು ಯಾರನ್ನು ಕೂಡ ಇದುವರೆಗೆ ಅರೆಸ್ಟ್ ಮಾಡ್ದಂಗೆ ಮಾಧ್ಯಮಗಳು ಮುಂದೆ ತೋರಿಸ್ತಾ ಇಲ್ಲ. ಸತೀಶ್ ರೆಡ್ಡಿ ಎಲ್ಲಿದೆ ಅನ್ನೋದು ತೋರಿಸ್ತಾ ಇಲ್ಲ. ನನಗೆ ಇವಾಗಲೇ ಗೊತ್ತಾಯ್ತು ರಮಾಕಾಂತ್, ನೀವು ಭರತ್ ರೆಡ್ಡಿ 4 ದಿವಸಗಳಿಂದ ಅವ್ರು ಕಾಣ್ತಾ ಇಲ್ಲ ಅಂತ ಹೇಳಿ. ಅದು ಏನೇ ಇರ್ಲಿ, ನಾನು ಹೇಳ್ತಾ ಇರೋದು ಪೊಲೀಸರು ಮನಸ್ಸು ಮಾಡಿದ್ರೆ ಇವರಿಬ್ಬರನ್ನ ಬಂಧನ ಮಾಡೋದಕ್ಕೆ ಇಷ್ಟೆಲ್ಲ ಸಾಕ್ಷಿಗಳು, ಇಷ್ಟೆಲ್ಲ ಪ್ರೂಫ್ಸ್, ವಿಜುವಲ್ಸ್, ಮೀಡಿಯಾನೇ ವಿಟ್ನೆಸ್. ಇವತ್ತು ನಿಮ್ಮ ಟಿವಿ ಚಾನಲ್ ಹುಡುಗರೇ ಕ್ಯಾಮ್ರಾಮನ್ಗಳೇ ಆ ಫೈರಿಂಗ್ ಆಗೋ ಟೈಮ್ನಲ್ಲಿ ಪಾಪ ಅವ್ರು ಏನೋ ಕಲ್ಲು ತೂರಾಟ ಏನೋ ಆಗ್ಬಿಟ್ಟಿದೆ ಅಂತ ಅನ್ಕೊಂಡಿದ್ದಾರೆ. ಆಮೇಲೆ ಅವ್ರ ಕಣ್ಮುಂದೆನೇ ಬಾಡಿ ಬಿದ್ದಿರುವಂತದ್ದು. ಬಹಳ ಮಂದಿ ಕ್ಯಾಮ್ರಾಮನ್ಗಳು, ನಿಮ್ ರಿಪೋರ್ಟರ್ಸ್ ಎಲ್ಲರೂ ಕೂಡ, ಪತ್ರಿಕೆಗಳು ಪಾಪ ಅವರಿಗೆ ಡೇಂಜರ್ ಆಗ್ಬೇಕಾಗಿತ್ತು. ಅಂದ್ರೆ ಇಷ್ಟೆಲ್ಲ ಸಾಕ್ಷಿಗಳು, ಮೀಡಿಯಾನೇ ದೊಡ್ಡ ಸಾಕ್ಷಿ ರಮಾಕಾಂತ್. ಇದೆಲ್ಲದಕ್ಕಿಂತ ಕೂಡ ನಾನು ಹೇಳ್ತಾ ಇದ್ದೀನಿ, ರಾತ್ರಿ 9 ಗಂಟೆಗೆ ನಡೆದಿರುವಂತ ಘಟನೆ ಆಗಿರ್ಬೋದು, ಅದಕ್ಕೆ ಪೂರ್ವದಲ್ಲಿ 7ವರೆಗೆ ಆಗಿರೋ ಘಟನೆ ಆಗಿರ್ಬೋದು, ಎಲ್ಲವೂ ಮೀಡಿಯಾ ಕ್ಯಾಮೆರಾಗಳಲ್ಲಿ, ಮೊಬೈಲ್ಗಳಲ್ಲಿ ಸೆರೆ ಸಿಕ್ಕಿರುವಂತದ್ದು. ಇಷ್ಟೆಲ್ಲ ಸಾಕ್ಷಿಗಳು ಇಟ್ಕೊಂಡು ಕೂಡ ಇವಾಗ ನೋಡ್ಬೇಕು, ಹೊಸ SP ನಿನ್ನೆ ಬಂದಿದ್ದಾರೆ, ಹೊಸ IG ಬಂದಿದ್ದಾರೆ ನಿನ್ನೆ. ಅವರಿಬ್ಬರು ಕೂಡ ಏನ್ ಮಾಡ್ತಾರೆ ಇವತ್ತು ನಾಳೆದ್ರಲ್ಲಿ ಬಂಧನ ಅವರಿಬ್ಬರನ್ನ ಮಾಡ್ಲಿಲ್ಲ ಅಂತಂದ್ರೆ ಈ ವಿಷಯದಲ್ಲಿ ಸಂಪೂರ್ಣ ಈ ಕಾಂಗ್ರೆಸ್ ಸರ್ಕಾರ ವಿಫಲ ಆದಂತೆ. ನಮ್ಮ ಹೋರಾಟ ಏನು ಅನ್ನೋದನ್ನ ಇವತ್ತು ಬಿಜೆಪಿ ಪಕ್ಷದ ನಾಯಕರುಗಳು ನಾಳೆ ನಾಡಿದ್ರಲ್ಲಿ ತೀರ್ಮಾನ ಮಾಡ್ತಾರೆ. ಈ ನೆಜ್ಜೂರು ಅವರನ್ನ ಅಲ್ಲಿಗೆ SP ಆಗಿ ಚಾರ್ಜ್ ತಗೊಂಡು ಕೆಲವು ಗಂಟೆಗಳು ಕಳೆದಿರಲಿಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡಿದ್ರಲ್ಲ, ಏನು ನಿಮ್ಮ ರಿಯಾಕ್ಷನ್ ಏನು? ಸಸ್ಪೆಂಡ್ ಮಾಡಿ ಸರಿನಾ ಅವ್ರನ್ನ? ಪೊಲೀಸರ ಕುಮ್ಮಕ್ಕಿತ್ತ ಈ ಒಂದು ಇಡೀ ಘಟನೆಗೆ? ಪೊಲೀಸರ ಎಸ್ಕಾರ್ಟ್ ಮಾಡಿ ಕರ್ಕೊಂಡು ಬಂದಿದ್ರ ಇಷ್ಟೊಂದು ಜನ ರೋಡಿಗಳನ್ನ, ಜನಗಳನ್ನ ಅಂತ? ನೋಡಿ, ಒಂದು ವಿಷಯ, ಆ ಪ್ರವೀಣ್ ಅವರನ್ನ ಸಸ್ಪೆಂಡ್ ಮಾಡಿದ್ದು ತೀರಾ ಅನ್ಯಾಯ ಅಂತಾನೆ ನಾನು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ DSP ASPನೇ ಮೇಜರ್ ರೋಲ್ ತಗೊಂಡಿದ್ರು. ಆದ್ರೆ ಒಂದು ವಿಷಯ ಏನಂದ್ರೆ 9 ಗಂಟೆಗೆ ಯಾವಾಗ 7ವರೆಗೆ ಗಲಾಟೆ ಆಯ್ತು ನೋಡಿ, 9 ಗಂಟೆ ಅಷ್ಟೊತ್ತಿಗೆ SP IG ನಮ್ಮ ಮನೆ ಹತ್ರ ಬಂದ್ಬಿಟ್ರು. ಅವರಿಬ್ಬರು ಬಂದ್ಬಿಟ್ಟು ಫಸ್ಟ್ ನಮ್ಮ ಮನೆಗೆ ಪೊಲೀಸರನ್ನ ಅಡ್ಡಗಲ್ಲಾಗ್ಬಿಟ್ರು. ಆ ಕಾರಣಕ್ಕೆ ಮನೆ ಒಳಗಡೆ ತೋರ್ಲಿಕ್ಕೆ 9 ಗಂಟೆಗೆ ಅವಕಾಶ ಅವರಿಗೆ ಭರತ್ ರೆಡ್ಡಿಗೆ ಸಿಗಲಿಲ್ಲ. ಆದ್ರೆ ಈ DSP, ಸಿಟಿ DSP, ASPನೇ ಅವನ್ನ ಎಸ್ಕಾರ್ಟ್ ಮಾಡಿ ಅಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟು ಇಷ್ಟೆಲ್ಲ ಅನಾಹುತ ಮಾಡಿ SP ಆ ಪ್ರವೀಣ್ ನೆಜ್ಜೂರ್ ಅವರನ್ನ ಬಲಿಪಶು ಮಾಡಿದ್ರು. IG ಆ ಮಹಿಳೆ, ಇನ್ನೊಂದಂದ್ರೆ ಇಷ್ಟೆಲ್ಲ ನಡೆಯೋ ಟೈಮ್ನಲ್ಲಿ SP ನಿರ್ಧಾರ ತಗೋಬೇಕಾಗಿತ್ತು. ಫಸ್ಟ್ DSPನೇ ನಿರ್ಧಾರ ತಗೋಬೇಕಾಗಿತ್ತು, ಪರ್ಮಿಷನ್ ಕೊಡ್ಬೇಕಾಗಿತ್ತು ಪೊಲೀಸರಿಗೆ. ಅಂದ್ರೆ ಏನು, ಗ್ಯಾಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಪೊಲೀಸ್ ಏನೇನು ಕ್ರಮಗಳನ್ನ ಜನಗಳನ್ನ ಚದುರಿಸೋದಕ್ಕೆ ಏನ್ ಬೇಕೋ ಅದು ತಗೋಬೇಕು. ಅದನ್ನ ಬಿಟ್ಟು ನಮ್ಮ ಮನೆ ಮುಂದೆನೆ ಬಂದು ಭರತ್ ರೆಡ್ಡಿನ ಪ್ರೈವೇಟ್ ಗನ್ಮ್ಯಾನ್ಗಳು, ಗೌರ್ಮೆಂಟ್ ಗನ್ಮ್ಯಾನ್ಗಳು 4-5 ಸಾವಿರ ಜನಗಳನ್ನ ತಗೊಂಡು ಬಂದು ಕಲ್ಲು, ಬಾಟಲ್ಸ್, ಪೆಟ್ರೋಲ್ ಬಂಪ್ಸ್ ಆಗ್ತಾ ಇದ್ರು, ಗನ್ಗಳಿಂದ ಮನೆ ಮೇಲೆ ಫೈರಿಂಗು, ಇದೆಲ್ಲ ಆಗಿದ್ದು ಭರತ್ ರೆಡ್ಡಿ ಸಮಕ್ಷಮದಲ್ಲಿ. ಆ ಟೈಮ್ನಲ್ಲಿ ಕೂಡ IG ಕೂಡ ಅವ್ರು ಆಕ್ಷನ್ ತಗೋಬಹುದಾಗಿತ್ತು. ಆ ಕಾರಣಕ್ಕೆ ಅನ್ಕೊಳ್ತೀನಿ SP IG ನ ಸಸ್ಪೆಂಡು, ಟ್ರಾನ್ಸ್ಫರ್ ಮಾಡಿದ್ದಾರೆ. ಮೊದಲು ಇವಾಗ ನಾನು ASP DSPನ ಕೂಡ ಬಂಧನ ಮಾಡಬೇಕು, FIR ಮಾಡಿ ಭರತ್ ರೆಡ್ಡಿ ಜೊತೆ ಮಾಡಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು. ಇದುವರೆಗೂ ಆ ಕಂಪ್ಲೇಂಟ್ಗೆ FIR ಮಾಡಲಿಲ್ಲ, ನನಗೊಂದು ಹಿಂಬರಹ ಕೊಟ್ಟಿದ್ದಾರೆ. ಇವಾಗ ನಾವು ಕೋರ್ಟ್ ಅಲ್ಲಿ ನಾಳೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನು ನಾನು ಫೈಲ್ ಮಾಡ್ತಾ ಇದ್ದೇನೆ. ಇದೆಲ್ಲದಕ್ಕೂ ಕೂಡ ASP ಮತ್ತು DSP ಭರತ್ ರೆಡ್ಡಿ ಜೊತೆ ಕೊಲ್ಯೂಡ್ ಆಗಿ ಈ ಮಟ್ಟಕ್ಕೆ ಬಂದಿದ್ದು, ಅದಕ್ಕೆ ಬಲಿಯಾಗಿದ್ದು SP ಮತ್ತು IG.